ನಮಸ್ಕಾರ ರೀ, ನಮ್ಮ ಮಂದಿಗೆಲ್ಲ ನಮಸ್ಕಾರ. ನಮಸ್ಕಾರ ರೀ ಸರ್. ಈಗ ನಿಮ್ದೊಂದು ಸ್ವಲ್ಪ ಪರಿಚಯ ಮಾಡಿಕೊಡ್ರಿ ಸರ್ ನಮ್ಮ ವೀಕ್ಷಕರಿಗೆ ಎಲ್ಲರಿಗೆ ರೀ. ಆಮೇಲೆ ಏನದ ಕಬ್ಬಿನ ಬಗ್ಗೆ ಮಾಹಿತಿ ಕೊಡತ್ತೀರಂತ. ನೀವೆಲ್ಲ ಆರ್ಗ್ಯಾನಿಕ್ ಮೇಲೆ ಇದೆಲ್ಲ ಬೆಳೆದಿನ ಅಂತ ಹೇಳಿದ್ರಿ ಕಬ್ಬಿಂದು ರೀ. ಅದೇನದ ನಮ್ಗೆ ಸ್ಟಾರ್ಟಿಂಗ್ ಹಿಡ್ಕೊಂಡ್ರಿ ಎಂಡ್ ತನಕ ಎಲ್ಲ ತಿಳಿಸ್ಕೊಡ್ರಿ ಸರ್. ಈಗ ನೋಡ್ರಿ, ನಾವು ಕಬ್ಬು ಬೆಳಿಬೇಕಾದ್ರೆ ಅತಿ ನೀರು ಕಡಿಮೆ ಇದ್ದ ಜಮೀನು ರೀ ನಮ್ಮದು. ನಿಮ್ಮದು ರೀ ಸರ್? ಹ್ಞೂ ರೀ. ಹಾಂ ರೀ. ಅತಿ ನೀರು ಕಡಿಮೆ ಅಂದ್ರೆ ಏನ್ರಿ, ಅತಿ ಕಡಿಮೆ ರೀ. ಅಂಥದ್ರಾಗ ಒಂದು ಫಸ್ಟ್ನೇ ವರ್ಷ ನಾಟಿ ಮಾಡಿದಾರೆ. ಕೆನಾಲ್ ನೀರು ಬರ್ತದೆ ನಮಗೆ. ಕೆನಾಲ್ ನೀರು ಬಂದಾಗ ಅಷ್ಟೇ ನೀರು ಸಂಪೂರ್ಣ ಸಿಕ್ತು. ಸಂಪೂರ್ಣ ಸಿಕ್ತು. ಇಳುವರಿ ಹೋದ ಸಾರಿ ಕಡಿಮೆ ಆಯ್ತು ರೀ. ಹ್ಞೂ ರೀ, ಕಡಿಮೆ ಆಯ್ತು. ಕಡಿಮೆ ಆಗೋಣ ಅದಕ್ಕೆ ಏನು ಮಾಡ್ಬೇಕಂತ ವಿಚಾರ ಮಾಡಿದಾಗ ಇಲ್ಲ ಡ್ರಿಪ್ ಮಾಡೋನು ಚಲೋ ಆಗ್ತದೆ ಅಂದ್ಕೊಂಡು ಡ್ರಿಪ್ ಮಾಡಿದಾರೆ. ಈ ಇಂಡ್ಲೈನ್ ಡ್ರಿಪ್ ಇನ್ಲೈನ್ ಡ್ರಿಪ್ ಒಂದು ಎಕರೆಗೆ ಒಂದು 12,000 ರೂಪಾಯಿ ತನಕ ಬಂದಂಗೆ ಆಯ್ತು ರೀ. ಯಾವ ಸಬ್ಸಿಡಿನೂ ಮಾಡಿಲ್ಲ, ಏನಿಲ್ಲ, ಸ್ವಂತವಾಗಿ ಮಾಡ್ಕೊಂಡೇವ್ರಿ. ಮಾಡ್ಕೊಂಡಿದ್ದು ಅದೊಂದು 12,000 ರೂಪಾಯಿ ಆಗಿ ಬ್ಯಾಸಿಯಾಗ ಹಂಗೆ ಟಿಕೆಟ್ ಮಾಡಿ ಒಟ್ಟು ಜೀವ ಹಿಡಿಸ್ತೇವ್ರಿ. ಎರಡನೇ ಪೀಕ್, ಒಂದನೇ ಕಟಾವಾಗಿಂದ ಎರಡನೇ ಕಟಾವ್. ಇದು ಎರಡನೇ ಕಟಾವಲ್ಲ? ಇದಾಗಿದ್ದು ಮೊನ್ನೆ ಎರಡನೇ ಕಟಾವ್ ರೀ. ಬಿಟ್ಟಿದ್ದು ಮೂರನೇ ಬೆಳೆ ರೀ. ಹ್ಞೂ. ಒಂದು ಡ್ರಿಪ್ ಮಾಡ್ಕೊಂಡೇವ್ರಿ. ಒಂದು ಎಕರೆಗೆ ಒಂದು 12,000 ರೂಪಾಯಿ ತನಕ ಖರ್ಚು ಬರ್ತರಿ. ಆಮೇಲೆ ನೀರು ಕಡಿಮೆ ಅದು ಹೆಂಗೆ ಮಾಡ್ಕೋಬೇಕಂದ್ರೆ ಎಲ್ಲ ಸಾಲಿಗೂ ರೌದಿ ಹಾಕ್ಕೊಂಡ್ಯಾರ. ಎಲ್ಲ ಸಾಲಿಗೆ? ಎಲ್ಲ ಸಾಲಿಗೂ ಇದು ಮ್ಯಾಲಿನ ರೌದಿ ಅಂತ ಮಧ್ಯದಾಗ ಎಳ್ಕೊಂಡು ಬಿಟ್ಟಾರಿ. ಆಮೇಲೆ ಅದನ್ನು ಎತ್ತರ ಆಗಿತ್ತು ರೀ. ಹ್ಯಾಂಗೆ ಮಾಡ್ಬೇಕಂದ್ರೆ ಮತ್ತೊಂದು ಸಲ ಸ್ಪ್ರಿಂಕ್ಲರ್ ನೀರು ಹೊಡೆದು ಅದನ್ನು ಕುಂದಿರ್ಸ್ಕೊಂಡವ್ರಿ ಕೆಳಗೆ. ಸ್ಪ್ರಿಂಕ್ಲರ್ಲೆ ಒಂದು ಸಲ ನೀರು ಹೊಡೆದು ರೌದಿ ಈ ಥರ ಕುಂದಿರ್ಸಿದಾರೆ. ಕೂತ್ರದು ಏನು ಹಾರಾಡಲಿಲ್ಲ, ಏನು ಮಾಡಲಿಲ್ಲ ರೀ. ಎರಡನೇ ಸಲ ಇನ್ನೇನು ಮಾಡ್ಬೇಕು ಅಂತಂದು ಇದು ಮಾಡಿದಾಗ ಜೀವ ಹಿಡಿಸ್ಕೊಂಡು ಎಲ್ಲಿ ತನಕ ಏನೂ ಕೊಡ್ಲಿಲ್ಲ ರೀ. ನಾ ಬರೀ ನೀರು ಅಷ್ಟೇ ಕೊಡ್ತಿದ್ದಾರೆ ಜೂನ್ ತನಕ. ಜೂನ್ದಿಂದ ಏನು ಮಾಡಿದಾರೆ, ಒಂದು ಸರಿ ಗೋಮೂತ್ರ ಕೊಟ್ಟಾರೆ. ಒಂದು ಎಕರೆಗೆ 20-25 ಲೀಟ್ರದಂತೆ ಡ್ರಿಪ್ನಾಗೆ ಒತ್ತಿಸ್ತಾರೆ. ಆಮೇಲೆ ಎರಡನೇ ಸರಕ್ಕೆ ಏನು ಮಾಡಿದಾರೆ, ಒಂದು 10 kg ಅಂತೆ 3 ಸರಿ ಮ್ಯಾಗ್ನೀಸಿಯಂ ಸಲ್ಫೇಟ್ ಕೊಟ್ಟಾರೆ. ಹೌದು. ಆಮೇಲೆ ಅದಕ್ಕೆ ಪೊಟ್ಯಾಶ್ ಒಂದು ಒಟ್ಟಾರೆ 5 ಎಕರೆ ಒಂದು ಎಕರೆಗೆ 5 kg ಕೊಟ್ಟಾರೆ. 5 kg. ಹಾಂ, ಅದನ್ನು ಆ ಥರ ಕೊಟ್ಟಾರೆ ಪೊಟ್ಯಾಶ್. ಅದು ಪೊಟ್ಯಾಶ್ ಯಾವಾಗ ಕೊಟ್ಟಿದ್ರೆ ದೀಪಾವಳಿ ಟೈಮ್ ಕೊಟ್ಟಾರೆ. ಈ ಪೊಟ್ಯಾಶನ್ ಇದ್ರೊಳಗೆ ನೀವು ರೆಡಿ ಮಾಡ್ಕೊಂಡದೆ? ಇಲ್ಲ ರೀ, ನಾವು ಹೊರಗಿಂದು ಆರ್ಗ್ಯಾನಿಕ್ದು ಪೊಟ್ಯಾಶ್ ಸಿಗ್ತಾರೆ ನಮಗೆ. ಆರ್ಗ್ಯಾನಿಕ್ ಯಾವ್ದು ಸರ್? ಅದು ಯಾವುದೋ ಒಂದು ಕಂಪ್ನಿದಾದ್ರೆ ನಮ್ಮ ಸೊಸೈಟಿಯಾಗ ಕೊಟ್ರಿ. ಅದನ್ನು ಡ್ರಿಪ್ನಾಗೆ ಒತ್ತು ಸರ್. ಆಮೇಲೆ ಅದಾಗಿಂದ ಏನು ಮಾಡಿದಾರೆ, ಗಳೆ ಹೊಡಿಲಿಲ್ಲ ರೀ. ಗಳೆ ಹೊಡೆದಿಲ್ಲ? ಗಳೆ ಇಲ್ರಿ, ಅಷ್ಟೇ ಮುಗೀತು ರೀ. ಅದು ಡ್ರಿಪ್ ಮಾಡೋದು ಅಷ್ಟೇ ಕರೀರಿ. ಗಳೆ ಹೊಡೆದಿಲ್ರಿ. ಗಳೆ ಹೊಡಿಲಾರ್ದು ಒಂದು ನಮಗೆ ಲಾಭ ಆಯ್ತು ರೀ. ಹೆಂಗೆ ಲಾಭ? ಖರ್ಚು ಉಳಿತಾಯ ಆಯ್ತಲ್ರಿ. ಇಳುವರಿ ಆಗಂಗೆ ಆಯ್ತು ರೀ. 30-35 ಮ್ಯಾಲೆ ಬಿದ್ದಾರೆ. ಏನೂ ಖರ್ಚು ಮಾಡಲಾರ 35 ಇಳುವರಿ ಯಾರು ಕೊಡ್ತಾರೆ ಹೇಳ್ರಿ? ಯಾವ ಭೂಮಿ ಕೊಡ್ತಾರೆ? ಏನೂ ಖರ್ಚು ಮಾಡಿಲ್ರಿ. ನೀರು ಒಂದೇ ಕೊಟ್ಟಂಗ್ರಿ. ಉಳ್ಕದ ಗೋಮೂತ್ರ ಏನು ಮಾಡ್ತೇನೆ ರೀ ನಾನು. ಸ್ಟೆಪ್ ಬೈ ಹೇಳಿ ಸರ್. ಈಗ ಫಸ್ಟ್ ನೀವೇನು ಇದೇನು ಚಿಗಾಕ್ ಸ್ಟಾರ್ಟ್ ಆಗ್ತದಲ್ರಿ, ಚಿಗಾಕ್ ಕಟಾವ್ ಆದ ನಂತರ ರೀ ನೀವು ಆರ್ಗ್ಯಾನಿಕ್ ಒಳಗೆ ಹೆಂಗೆ ಕೊಟ್ಕೊಂತ ಬರ್ತೀರಿ ಸರ್? ಒಂದು ಸರಿ ಫಸ್ಟ್ ಟೈಮ್ ಮಾಡಿದ್ದಾರೆ ನಾನು. ಒಂದು ಸರಿ ನೀರು ಕೊಟ್ಟಿಂದ ಎರಡನೇ ಸರಕ್ಕೆ ಗೋಮೂತ್ರ ಕೊಟ್ಟಾರೆ. ಎರಡನೇ ಸಲ? ಹಾಂ, ಎರಡನೇ ಸರಿ. ಗ್ಯಾಪ್ ಬಿಟ್ರಿ ಸರ್? ಅಂದ್ರೆ ನಮ್ಮ ನೀರು ಅನುಕೂಲ ನೋಡ್ಕೊಂಡ್ರಿ. ನೀರು ಅನುಕೂಲ ಅಂದ್ರೆ ನೀರು ಅನುಕೂಲ ರೀ. ನಿಂಬೆ ಗಿಡ ಅದಲ್ರಿ, ನಿಂಬೆ ಗಿಡ ನೀರು ಆದಾಗ ಒಂದು ವಾರ ಕೊಟ್ಟಿರ್ತೇನೆ ರೀ. ಒಂದು ವಾರ, ಮತ್ತೊಂದು ವಾರ ನಿಂಬೆ ಗಿಡ ಎಲ್ಲ ಮುಗಿಸ್ಕೊಂಡು ಮತ್ತೊಂದು ವಾರ ನೀರು ಕೊಡ್ತೇನೆ ಕಬ್ಬಿಗೆ. ಅದ್ರಲ್ಲಿ ಕಬ್ಬಿಗೆ ಹೆಂಗೆ ಅಂದ್ರೆ ನಮ್ಗೆ ಬೇಕು ಬೇಡ ಬೆಳಿರೋದು. ಬೇಕು ಬೇಡ ಬೆಳೀರಿ. ನಿಂಬೆ ಗಿಡ ಫಸ್ಟ್ ಮೇನ್ ಬೆಳೆರಿ. ಬ್ಯಾಡಾಗಿದ್ದು ನೀರು ಉಳಿತಾ ಒಂದು ವಾರ, ಇವತ್ತೊಂದು ದಿವಸ. ಈ ವರ್ಷ ನನಗೆ ಇನ್ನೊಂದು ವರ್ಷ ಚಲೋ ಸಿಕ್ತು ರೀ. ಅದು ಎಲ್ಲ ಸಂಪೂರ್ಣ ಆಗಿ ನೀರಿನ ಒಂದು ವಾರಕ್ಕೊಂದು ನೀರು ಒಂದು ದಿವಸದ ಟೈಮ್ ಉಳಿತದೆ ರೀ. ಆಮೇಲೆ ಒಂದು ಸರಿ ನೀರು ಬಿಟ್ಟಂದ್ರೆ ಎರಡನೇ ಸರಕ್ಕೆ ಗೋಮೂತ್ರ ಕೊಡ್ತೇನೆ ರೀ. ಗೋಮೂತ್ರ ಆಗಿಂದ 3ನೇ ಸರಕ್ಕೆ ಗೋನಂದಾಜೆಲ್ಲ ಕೊಡ್ತೇನೆ ರೀ. ಅದಾದಂತ ಮತ್ತೊಂದು ನೀರು ಬಿಡ್ತೇನೆ ರೀ. ನೀರು ಬಿಟ್ಟು ಮತ್ತೊಂದು ಸರಿ ಅದ್ರದ್ದು ಯಾವಾಗರೇ ಅಲ್ರಿ ನಿಂಬೆ ಗಿಡ ಮುಗಿಸ್ಕೊಂಡು ಅವಾಗ ಇದಕ್ಕೆ ಪಾಳಿ ಹಾಕಿರ್ತೀವಿ. ಮೆನ್ಷನ್ ಮಾಡ್ಕೊಂಡಿರ್ತೇನೆ ರೀ. ಈ 1ನೇ ವಾಲ, 2ನೇ ವಾಲ, 3ನೇ ವಾಲ. ಯಾವ ವಾಲಿಗೆ ನೀರು ಕೊಟ್ಟಿರ್ತೀವಿ, ಕುಳ್ಳಾರ ವಾಲಿಗೆ ನೀರು ಕೊಡೋದ್ರಿ. ಯಾವ ವಾಲಿಗೆ ಏನು ಕೊಟ್ಟಿರ್ತೀವಿ ನಾ ಬರದೇ ಇಟ್ಟಿರ್ತೇನೆ ರೀ. ನೆಕ್ಸ್ಟ್ ಪಾಳಿ ಏನಾದ್ರು ಬರದೇ ಇಟ್ಟಿರ್ತೇನೆ ರೀ. ಆ ಥರ ಮಾಡ್ತಿರ್ತೀವಿ. ಗೋನಂದಾಜೆಲ್ಲ ಕೊಡ್ತೀನಿ ರೀ 3ನೇ ಸರಿ. 4ನೇ ಸರಕ್ಕೆ ಅನ್ನೋದು ಯಾವಾಗ ನಮ್ಮ ಕಡೆ ಅದು ಇರೋಂಗಿಲ್ಲ, ಅವಾಗ ಏನಂತ ಕೃಪಾಮೃತ ಅಂತೂ ಹೆಚ್ಚಿನ ಸಂಖ್ಯೆ ಬಿಡ್ತಾರೆ. ಹೆಚ್ಚಿನ ಸಂಖ್ಯೆ ಕಬ್ಬಿಗೆ ಬಿಡ್ತೀವಿ? ಹಾಂ, ಕಬ್ಬಿಗೆ. ಯಾವತ್ತು 4 ಬ್ಯಾರಲ್ ಅದಾವ್ರಿ. 4 ಬ್ಯಾರಲ್ ರೆಡಿನೇ ಇಟ್ಕೊಂಡಿರ್ತೀವಿ. ಒಂದೊಂದಾಗೋಣ ಒಂದು 6-8 ದಿವಸಕ್ಕೆ ಆಗೋಣ
ಹಂಗೆ ಒಂದೊಂದು ವಾಲಕ್ಕೆ ಯಾವ ವಾಲ್ ಕ್ಲಿಯರ್ ಆಗಿತ್ತು ಹಾಗೆ ಮಾರ್ಕೆ ಮಾಡಿರ್ತೀನಿ. ಹೊಸಕ್ಕೆ ಒಂದಾಗತ್ತೆ ಮತ್ತೆ ಹೊಡ್ಸೋದು ಮತ್ತೆ ಹೊಳ್ಳಿ ಹೊಸ ಪಾಠ ಚಾಲು ಮಾಡೋದು. ಈ ಥರ ಮಾಡ್ತೇನೆ ರೀ. ಹಿಂಗೆ ಅದಾಗಡೆ ಮತ್ತೆ ಹೊಳ್ಳಿ ಇವೇ ಚಾಲು ರೀ. ಮತ್ತೊಂದು ಗೋಮೂತ್ರ, ಒಂದು ಗೋದಂದಾಜೆಲ್ಲ, ಒಂದು ರೀಸೈಕಲ್ ಅಂದ್ರೆ ಇನ್ನೊಂದು ಈ ಸರಿ ನಾ ಏನು ಮಾಡೇನ್ರಿ, ಈಗ ಇಷ್ಟು ಕರ್ರಗೆ ಬರ್ಲಾಕ ಏನು ಕಾರಣ ಆಗ್ಯದಪ್ಪ ಅಂದ್ರೆ ನಮ್ಮದು ಮೈಕ್ರೋಜಾತ್ ಮತ್ತೊಂದು ಬ್ಯಾಕ್ಟೀರಿಯಾ ಸಿಕ್ತು ನನಗೆ. ಯಾರೋ ಒಬ್ರು ಹೇಳಿದ್ರಿ. ಆ ಮೈಕ್ರೋಜಾತ್ ಕೊಟ್ಟಿಂದ ಅದು ಒಂದು ಸರಿ ಕೊಟ್ಟರೆ ಒಂದು ಗಳೆ ಹೊಡಿಯೋಂಗಿಲ್ಲ ರೀ. ಅದು ಹೊಡಿಯೋಂಗಿಲ್ಲ. ಅದು ಎಷ್ಟು ವರ್ಷ, ನೀವು 20 ವರ್ಷ ಆದರೂ ಅದು ಕೆಲಸ ಮಾಡ್ತದೆ ಮೈಕ್ರೋಜಾತ್. ಅದು ಚಲೋ ಅದ. ಈಗ ನಮ್ಮ ರೈತರು ಏನಂತಾರ್ರಿ ಕೆಲವೊಬ್ರು, ಈ ಕಬ್ಬಿಗೆ ರೀ ಉಳುಮೆ ಮಾಡೋ ತನಕ ಇದು ಆಗಲ್ಲ ಅಂತ ಭಾಳ ಜನ ಹೇಳ್ತಾರೆ. ನೀವು ಮಾತ್ರ ಇದ್ರಾಗ ಏನೂ ಮಾಡಾಗಿರಿ. ಈ ಸರಿನೂ ಕಬ್ಬಿನ ಹೊಲದಾಗ ನಾ ಗಳೆ ಮಾಡಿಲ್ರಿ. ನೀವು ಯಾರು ನನ್ನ ಹೊಲದಾಗ ಬಂದು ಗಳೆ ಹೊಡೆದ್ರಂತ ಕರ್ತು ಹೋಗ್ತಾರೆ. ಫಸ್ಟಿಗೆ ಏನು ಅಗಿ ಹಚ್ಚಿರ್ತೀನಿ ಅಲ್ರಿ, ಅಗಿ ಹಚ್ಚಿಂದ ಒಂದು ಸರಿ ಬೋದಿ ಹಾಕಿದ್ರೆ ಮುಗಿದೋಯ್ತು. ಮುಂದೆ ಅಲ್ಲಿ ನೆಗ್ಲಿನೇ ಹೊಡೆದು ಬಿಡಿದ್ರು. ತೆಗದೇ ಬಿಡೋದ್ರಿ. ನೀವು ಎಷ್ಟು ಬೆಳಿತೀರಿ ಬೆಳೀರಿ. ಬೆಳೆದಿಂದ ಇದು ಮಾಡಿದ್ರೆ ಸಂಖ್ಯೆ ಕಡಿಮೆ ಸ್ವಲ್ಪ ಯಾಕೆ ಅನಿಸ್ತಾ ನನ್ನ ಅಂತಿದ್ರಿ. ನೀರು ಕಡಿಮೆ ಇದ್ದ ಸಂಬಂಧ ಒಂದು ಸಂಖ್ಯೆ ಕಡಿಮೆ ಇಷ್ಟ. ಈ ಕಬ್ಬಿಗೆ ನೀರು ಭಾಳ ಬೇಕಂತ ಹೇಳ್ತಾರೆ. ಏನು ಅವಶ್ಯ ನೀವೇನ್ರಿ ಕಬ್ಬಿಗೆ ಡ್ರಿಪ್ ಮಾಡಿ ನಿಂಬೆ ಗಿಡಕ್ಕೆ ಬಿಟ್ಟು ಉಳ್ದದ್ ನೀರು ಇದಕ್ಕೆ ಬಿಡ್ತೀನಿ ಅಂತ ಹೇಳಕತ್ತೀರಿ. ಬೇಕು ಬೇಡ ನನಗೆ ಲೇಜಿ ಬೆಳಿರು ಅಂದ್ರೆ ಏನ್ರಿ, ನನಗೆ ನಿಂಬೆ ಗಿಡ ಸಾಕಾಗಿ ಉಳಿದೋದ್ರೆ ಅಷ್ಟೇ ಬಿಡುದ್ರಿ. ಇದಕ್ಕೆ ಬಿಡಂಗಿಲ್ರಿ. ಯಾಕಂದ್ರೆ ಈ ರೌದಿ ಬಿಟ್ಟಿದ್ದೆ ನನಗೆ ಅದು ಹೆಚ್ಚು ಲಾಭ ಅನ್ಸದ್ರಿ. ಒಂದ್ರ ಗಳೆ ಹೊಡೆದೇವ ಅಂದ್ರೆ ನೀರು ಭತ್ತ ಜಾಸ್ತಿ ಬೇಕಾದ್ರೆ ಜಾಸ್ತಿ ಬೇಕು. ಮತ್ತು ಗಳೆನೇ ಹೊಡ್ಲಿಕ್ಕೆ ನೀರು ಯಾಕೆ ಜಾಸ್ತಿ ಬೇಕಾದ್ರೆ ನೀರು ಹಾಕಿಲ್ಲ. ಅದು ಕರೆಕ್ಟ್. ಈಗ ನಾ ಹೇಳಿದ್ದೆ ಕರೆಕ್ಟ್ ಅನ್ನಂಗಿಲ್ರಿ. ಯಾಕಂದ್ರೆ ಒಬ್ಬೊಬ್ರು ಒಂಥರ ವಿಜ್ಞಾನಿಗಳೇ ಆಗ್ಯಾರ್ರಿ. ಹೌದ್ರಿ. ಈಗ ರೈತರೇ ವಿಜ್ಞಾನಿ. ಅವ್ರು ಕಂಡ್ಕೊಂಡಿದ್ದ ದಾರಿ ಅವ್ರವ್ರಿಗೆ ಒಳ್ಳೇದ್ರಿ. ಅಂದ್ರೆ ಒಂದಿಷ್ಟರೇ ನಿಮ್ದು ಯೂಸ್ ಆಗ್ತದತ್ರಿ. ಯಾಕಂದ್ರೆ ಈಗೆಲ್ಲ ಇದು ಕಬ್ಬನ್ನ ರೀ ಲೋಡ್ ಗಟ್ಲೆ ಕೆಮಿಕಲ್ಸ್ ಇಳಿಸಿ ಅಂದ್ರೆ ಈಗ ನಾವು ವೀರ್ಯ ಗೊಬ್ಬರ ಹಾಕೋದೇ ಅವಶ್ಯಕತೆ. ಗೋಮೂತ್ರ ಬಿಟ್ಟರೆ ವೀರ್ಯದ ಎಷ್ಟು, ಒಂದು ಪ್ಯಾಕೆಟ್ ವೀರ್ಯ ಎಷ್ಟು ಕೆಲಸ ಮಾಡ್ತದೆ, 20 ಲೀಟ್ರ್ ಗೋಮೂತ್ರ ಅದಕ್ಕಿಂತ ಹೆಚ್ಚು ಕೆಲಸ ಮಾಡ್ತದೆ. ಆದ್ರೆ ಬಳಸ್ಬೋದು ನಮ್ಮ ಜನರಿಗೆ ಗೊತ್ತಿಲ್ಲ. ಏನಾಗ್ಯದ ಅಂದ್ರೆ ನಮ್ಗೆ ಸರಳ ಆಗ್ಯದ. ಈಗ ನಾ ಮೊನ್ನೆ ಒಂದು 6 ಆಕಳ ಖರೀದಿ ಮಾಡಿ ಬಂದೇನೆ. ಗಾಡಿ ಅವಕಾಶ ಇಲ್ಲಾತಿಲ್ಲ. ಮುದ್ದಾಮ ಗೋಮೂತ್ರ ಸಂಬಂಧ 6 ಆಕಳ ತಂದಿರ್ತೀವಿ. 6 ಆಕಳ ಮಲೆನಾಡು ಕಡೆ. ಹೌದು. ಅಲ್ಲಿ ನಮ್ಮೆಲ್ಲ ಫ್ರೆಂಡ್ ಸರ್ಕಲ್ ಅದ ರೀ. ನಮ್ಗೆ ಅತಿ ಕಡಿಮೆ ರೇಟ್ನಾಗ ಕೊಡ್ಸ್ಯಾರ ರೀ. ಒಂದು 6 ಆಕಳ ಖರೀದಿ ಮಾಡಿ ಬಂದೇನ್ರಿ. ಬರೀ ತರೋದು ಅಷ್ಟೇ ಉಳ್ದವ್ರಿ. ಮೊನ್ನೆ ಇದಕ್ಕೆ ಹೋಗಿದ್ದೆ ರೀ, ಬಾಗಲಕೋಟಕ್ಕೆ ಹೋದಾಕ್ರಿ. ಅಲ್ಲೊಂದು ಕಡೆ ಒಂದು ಇದು ಕಲ್ಟಿವೇಶನ್ ನಡೆದಿತ್ತು ರೀ. ಸ್ಟಾರ್ಟಿಂಗ್ ರೀ ಕಬ್ಬು ಜಸ್ಟ್ ಅದೇ ಕ್ಲೀನ್ ಮಾಡ್ಯಾರ್ರಿ. ಕ್ಲೀನ್ ಮಾಡೋಣ ರೌದಿ ಎಲ್ಲ ಕ್ಲೀನ್ ಮಾಡಿದ್ರು. ಸ್ವಚ್ಛ ಏನೂ ಇಟ್ಟಿಲ್ಲ ಪ್ಲಾಟ್ನಾಗ, ಎಲ್ಲ ಸುಟ್ಟು ತೆಗೆದು ಬಿಟ್ಟಾರ. ಅವ್ರೇನದ ಒಂದು ಲೋಡ್ ರೀ ಯಾವ್ದಿತ್ತೋ ಗೊತ್ತಿಲ್ಲ ರೀ, ಸರ್ಕಾರಿ ಗೊಬ್ಬರ ಇಳಿಸಿಟ್ಟಿದ್ದೆ ರೀ ಒಗ್ಯಾಕೆ ಪ್ಲಾಟಿಗೆ. ಇಲ್ಲಿ ನಿಮ್ಮ ಪ್ಲಾಟ್ ಸುತ್ತಮುತ್ತ ನೋಡಿದ್ರೆ ಏನೂ ಕಾಣಲ್ಲ ಅವ್ರಿ ಇಲ್ಲಿ ಹಾಕಂಗಿಲ್ಲ. ಏಟಾಗಿ ಬರ್ಲಿಕ್ಕಲ್ರಿ ನಮ್ಗೆ ಲಾಭ ಅದ್ರಿ. ಎಷ್ಟಕ್ಕೆ ಬರಲ್ಲ ಲಾಭ. 1 ಲಕ್ಷ ಖರ್ಚು ಮಾಡಿ 10 ಲಕ್ಷ ಬೆಳೆದೆ. ಇದು 1 ಲಕ್ಷ ಖರ್ಚು ಮಾಡಿ 3 ಲಕ್ಷ 4 ಲಕ್ಷ ಬೆಳೆಯೋದಾರ್ರಿ. ಹೌದೌದ್ರಿ. ಮತ್ತು ನಾ 10,000 ರೂಪಾಯಿ ಖರ್ಚು ಮಾಡ್ಕಿಸಿಂದ್ರೆ 3 ಲಕ್ಷ ಬೆಳಿತೀನಲ್ರಿ, ಸಾಕಲ್ರಿ. 10,000 ಏನು ಭಾಳ ಆದ್ರೆ ಒಂದು ಕ್ವಿಂಟಲ್ ಬೆಲ್ಲ ಹೋಗಿತ್ತು ನನಗೆ. ವರ್ಷಕ್ಕೆ ಹೆಚ್ಚು ಕಮ್ಮ ನಾ 2 ರಿಂದ 3 ಕ್ವಿಂಟಲ್ ಬೆಲ್ಲ ಹಾಕ್ತೇನೆ ನಮ್ಮ ಭೂಮಿಗೆ. ನಮ್ಮಲ್ಲಿ ಕಿರಾಣಿ ಅಂಗಡಿಗಳದಾಗ 2 ಅಂಗಡಿ ಆಗಿದೆ ಫಿಕ್ಸ್ ತರ್ತೇನೆ ರೀ. ನಾ ಎಲ್ಲಿ ಆ ಕಡೆ ಬರಾಗ ನನಗೆ ಅನುಕೂಲ ಆಗ್ತದೆ 2 ಪ್ಯಾಂಟ್ ಫಿಕ್ಸ್ ತರ್ತೇನೆ ರೀ. ನಮ್ಮ ತೆಲಿಗೆ ಗೊಲ್ಲಾಳವ್ರ ಅಂಗಡಿ ಅಂತ ತರ್ತೇನೆ ರೀ. ಇಂಗನಾಳ ಇರ್ತದ್ರಿ, ಅವರಲ್ಲಿ ತರ್ತೇನೆ ರೀ. ಏಟರೇ ಒಯ್ತಿರತ್ತ ಇಲ್ಲ ನಮ್ಮ ಹೊಲಕ್ಕೆ ಬೇಕಾದ್ರೆ. ನಾವು ಈ ಸಲ ದ್ರಾಕ್ಷಿ ಯೂಸ್ ಮಾಡಿದೇವ್ರಿ. 1 ಕ್ವಿಂಟಲ್ ತನಕ ಯೂಸ್ ಮಾಡಿದೇವ್ರಿ. ಒಟ್ಟ ಬೆಲ್ಲ ಯೂಸ್ ಮಾಡಿದ್ರಂತೂ ಭಾಳ ಕೆಲಸ ಕೊಡ್ತದೆ. ಅಂದ್ರೆ ಇದು ಇಷ್ಟೇ ಏನ್ರಿ ಕಬ್ಬಿಂದ ವಿಶೇಷ ಇರುವುದೇ ಇಟ್ಟೆ, ಇನ್ನ ಏನು ಇಲ್ಲ. ಏನು ಮಾಡುವ ಅವಶ್ಯ ಇಲ್ರಿ. ಅದ್ರ ಸ್ಪ್ರೇ ಮಾತ್ರ ಮೊನ್ನೆ ನಾ ಗೋನ್ ಅಂದಾಜೆಲ್ಲ ಸ್ಪ್ರೇ ಮಾಡ್ತೇನೆ ರೀ. ಅದ್ರ ಜೊತೆ ಇನ್ನೊಂದು ಕೆಲವೊಂದು ಆ್ಯಡ್ ಮಾಡ್ತೇನೆ ರೀ. ಅದನ್ನ ನನಗೊಬ್ರು ನಮ್ಮ ಫ್ರೆಂಡ್ ಸರ್ಕಲ್ ಕಲ್ಸ್ಯಾರ್ರಿ ಅವರು. ಅದನ್ನ ಹೇಳಂಗಿಲ್ರಿ, ಆ್ಯಡ್ ಮಾಡ್ತೇನೆ ರೀ. ನಂದು ಒಂದೇ ಗೋನ್ ಅಂದಾಜಲ್ಲ ರೀ. ಅದ್ರ ಜೊತೆ ಕೆಲವೊಂದು ಆ್ಯಡ್ ಅದಾವ್ರಿ. ಅವು ಆ್ಯಡ್ ಮಾಡೋದೇವ ಅಂದ್ರೆ ನಮ್ಗೆ ಅದು ಪ್ರಾಫಿಟ್ ಕೊಡ್ತದ್ರಿ. ಅವ್ರು ನನಗೆ ಸ್ವಲ್ಪ ಕಡಿಮೆ ರೇಟಿಗೆ ಕೊಡ್ತಾರೆ ರೀ. ನಾ ಯಾರು ಬೇಕಂದ್ರೆ 600 ರೂಪಾಯಿ 1 ಲೀಟ್ರ್ ಕೊಡ್ತೇನೆ. 600 ರೂಪಾಯಿ 1 ಲೀಟ್ರ್. ಕೆಲವೊಂದು ಕಡೆ ನೀವು 800-900 ತನಕನೂ ಗೋನ್ ಅಂದಾಜೆಲ್ಲ ಮಾರೋದಾರ. ಹೌದೌದು. ರೈತರು ತಯಾರು ಮಾಡ್ತಾರೆ ಅಥವಾ ಕೆಲವೊಂದು ಗೋಶಾಲೆದವ್ರು ತಯಾರು ಮಾಡ್ತಾರೆ. ಅವ ಕೆಲವೊಂದು ಆ್ಯಡ್ ಮಾಡಿ ತರ್ತಾರೆ. ನಮಗೆ ಅವ್ರು ಕಲಿಸ್ಯಾರ ಫ್ರೆಂಡ್ ಅದಾರ. ಅದ್ರಾಗ ಕೆಲವೊಂದು ಆ್ಯಡ್ ಮಾಡಿ ಕೆಲವೊಂದು ಏನದಾವ್ರಿ ಯಾವ್ಯಾವ ಎಷ್ಟೆಷ್ಟು ಪ್ರಮಾಣ ಎಷ್ಟು ದಿವಸ ರೆಡಿ ಮಾಡ್ಕೊಂಡು ಅದಕ್ಕೆ ಸೇರಿಸ್ಬೇಕು. ಅಂದ್ರೆ ಸ್ಪ್ರೇ ಎಷ್ಟು ಕೊಡ್ತೀರಿ ಇದಕ್ಕೆ? ಇದು ಕಬ್ಬಿಗೆ 3 ರಿಂದ 4 ಸ್ಪ್ರೇ ಕೊಟ್ರಿ. ಯಾವ ಗೊಬ್ಬರನೂ ಹಾಕೋದರ್ಕತ್ತಿಲ್ಲ. ಬೇಕಾ ಚಾಲೆಂಜ್ ರೀ. ನನ್ನ ಕಡೆ ವೈರಿಗೆ 1 ಸಾಲಿಗೆ 2 ಸ್ಪ್ರೇ ಮಾಡ್ತೀರಿ ಮಾಡ್ರಿ. ಏಕದಳಕ್ಕೆ ಓದಿರ್ಬೋದು ರೀ, ಮೆಕ್ಕೆಜೋಳ ಇರ್ಬೋದು, 1 ಸಾಲ ಸ್ಪ್ರೇ ಮಾಡ್ರಿ. ಅದ್ರ ರಿಸಲ್ಟ್ ನೋಡ್ರಿ. ಚಾಲೆಂಜ್ ರೀ. ಮತ್ತು ಇನ್ನೊಬ್ರು ನಮ್ಮ
ಗಿರಡ್ಡಿ ಸರ್ ತದಾರಿ ನಮ್ಮ ಪರಿಚಯದವರು. ಹಾಂ ಅವ್ರು ಹೇಳ್ತಾರೆ ರೀ, ಅವರು ಗೋವಾಧಾರಿತ ಬೆಳೆನೇ ಬೆಳಿತಾರೆ ರೀ. ಹ್ಞೂ 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 ಅವರು ಗೋಧಿ ಬೆಳೆದಾರಿ, ನುಸಿ ಸಹಿತ ಆಗಿಲ್ಲ ರೀ ಅವ್ರಿಗೆ. ಮಿಷಿನ್ನೂ ಆಗಿಲ್ಲ ಆಗಿಲ್ಲ. ಇಲ್ಲಿ ತನಕ 1 ವರ್ಷ ಇನ್ನೊಂದು ಆಯ್ತಾ? 1 ವರ್ಷ ಇಟ್ಟಾರೆ, ಇನ್ನೊಂದು ನುಸಿ ಆಗಿಲ್ಲ ರೀ. ಗೋಧಿಗೆ ರೀ. ಹ್ಞೂ. ಹಾಂ ಅವ್ರದ್ದೇ ಇನ್ನೊಂದು ಪ್ಲಾಟಿಗೆ ಸ್ಪ್ರೇ ಮಾಡ್ಲಾರ್ದು ರೀ, ಹಾಂ ಒಂದು ಅದು ಆ ಬ್ಯಾಗ ನುಸಿ ಆಗ್ಯದ ರೀ. ಈ ಆ ಬ್ಯಾಗ್ ಬ್ಯಾಗ್ ನುಸಿ ಆಗ್ಯದ. ಹೆಂಗೆ ಡಿಫ್ರೆನ್ಸ್ ಐತೆ ನೋಡ್ರಿ ಹಂಗೆ. ಸಾಕಲ್ರಿ, ನಾ ಏನು ಬೇಕಾಗ್ಯದ. ಅಷ್ಟೇ ರೀ ಅಷ್ಟೇ ರೀ. ಈಗ ಬರೀ ಕೆಮಿಕಲ್ ಯುಕ್ತ ಬೆಳೆನೇ ಈಗ ಆಗ್ಬಿಟ್ಟು. ಇಲ್ರಿ ಏನಾಗ್ಯದ ಅಂದ್ರೆ ಈಗ ರೈತರಿಗೆ ಕೊಂಡು ತರೋದು ಸರಳ ಆಗ್ಯದ ರೀ. ಹಾಂ ಕೊಂಡು ತರೋದು ಸರಳ ಆಗ್ಯದ ಅಂದ್ರೆ ನಾವು ರೈತರು ಯಾಕೆ ಮಾರಾಟ ಮಾಡಬಾರ್ದು ರೀ? ಹಾಂ ಇವತ್ತನ್ನು ತಯಾರು ಮಾಡಿ ಯಾವುದೋ ಕಂಪನಿ ಮಾರಾಟ ಮಾಡ್ತಾರೆ. ಹೌದು ಹೌದು. ನನ್ನ ಕಡೆ ಬೇಕಾದ್ರೆ ಕುಡ್ದಾತೀನಿ, ನಾನು ಬೇಕಂದ್ರೆ ಸರ್ಕಲ್ದಾಗ ತೊಗೊಳತ್ತಾರೆ. ಹ್ಞೂ ಹ್ಞೂ ತೊಗೊಳತ್ತಾರೆ. ಇವೆಲ್ಲ ಕೊಡ್ತೀರೇನ್ರಿ? ನನ್ನ ಕಡೆ 1-2 ಸಿಗ್ತಾವ್ರಿ. 1-2 ಲೀಟ್ರ್. 1-2 ಸಿಗ್ತಾವ್ರಿ. ಅಲ್ರಿ ಲೀಟ್ರ್ ರೀ, ಎಷ್ಟು ಬೇಡ್ತೀರ ಕೊಡ್ತೇನೆ ರೀ. ಹಾಂ 1-2 ಪದಾರ್ಥ ಸಿಗ್ತಾವ್ರಿ. 1-2 ರೀ. ಹಾಂ 2 ಪದಾರ್ಥ ಏಕದಳಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಆರಾಮ್ ಸಿಗ್ತಾವ್ರಿ. ಆರಾಮ್ ಸಿಗ್ತದೆ. ಹಾಂ ಈ ಕೆಲವೊಬ್ರು ಈ ಗೋನಂದಾಜಲ ಮತ್ತು ಗೋನಂದ ನಾವು ಆ್ಯಡ್ ಮಾಡಿ ಕೆಲವೊಂದು ಸೇರಿಸಿ ಕೊಡ್ತೇವಲ್ರಿ, ಹಾಂ ಅದನ್ನು ತೊಗರಿಗೂ ಬಳಸ್ಯಾರ್ರಿ. ಹಾಂ ಚಲೋ ಅದ, ಚಲೋ ಕೊಟ್ಟದ ರಿಸಲ್ಟ್. ಹ್ಞೂ ಚಲೋ ಅದ್ರಿ. ಯಾವುದು ಬೆಳೆಸ ವಾಶಲ್ರಿ. 1 ಲೀಟ್ರ್ 1 ml ರೀ. 1 ಲೀಟ್ರ್ 1 ಲೀಟ್ರ್ ಒಯ್ದ್ರಂದ್ರೆ 600 ರೂಪಾಯಿದಾಗ ಒಂದು ಒಯ್ದ್ರಂದ್ರೆ 1000 ಲೀಟ್ರ್ ನೀರು ತಯಾರಾಗ್ತದೆ, ಅಥವಾ 800 ಲೀಟ್ರ್ ತಯಾರಾಗ್ತದೆ. ಮ್ಯಾಕ್ಸಿಮಮ್ 800 ಲೀಟ್ರ್ ಹೆಚ್ಚು ಕಮ್ಮಿ ಒಂದು 4-5 ಎಕರೆ ಅಷ್ಟೇ ಹಾಂ. ತೊಗರಿ. ಅಷ್ಟು ಆರಾಮ್. 4-5 ಎಕರೆ ಆಗ್ತದೆ. ಹಾಂ 4-5 ಎಕರೆಗೆ ಮತ್ತು ನಿಮ್ಗೆ 600 ರೂಪಾಯಿದಾಗ ಒಂದು ಯಾವ ಸ್ಪ್ರೇ ಔಷಧ ಆಗ್ತದೆ. ಸಿಗಲ್ರಿ. ಯಾರಿಗೆ ಬೇಡ ಆಗ್ಯದ್ರಿ? ಹಾಂ ಬರೋಬರಿ. ಹೌದಲ್ರಿ. ಹಾಂ ಒಂದು ನಾವು ಶ್ರಮ ಪಟ್ಟು ತಯಾರು ಮಾಡಿಕ್ಕೆ ನಮ್ಗೆ ರೊಕ್ಕ ಆಯ್ತು ರೀ. ಹೌದು ರೀ. ಅವ್ರಿಗೂ ಆರ್ಗ್ಯಾನಿಕ್ ಸ್ಪ್ರೇ ಮಾಡಿಕೊಂಡು ಕೆಮಿಕಲ್ ಯಾವುದೇ ಬಳಸ್ಲಾರೆ ಹಾಂ 600 ರೂಪಾಯಿದಾಗ ಒಂದು 8 ಎಕರೆ 800 ಲೀಟ್ರ್ ಔಷಧಿ ತಯಾರಾಗ್ತದೆ ಅಂದ್ರೆ ಹ್ಞೂ ಯಾಕೆ ಬಳಸಂಗಿಲ್ಲ ರೀ? ಈ ಬಳಸ್ಬೇಕು. ಸರಿ ನನಗೊಂದು 20-30 ಎಕರೆದವರು ನಮ್ಗೆ ಬೇಕನ್ನೋರು ಆಗಲೇ ನಾವು ಬುಕ್ಕಿಂಗ್ ಮಾಡ್ಯಾರ ರೀ. ಹಾಂ ಒಯ್ತಾರೆ. ಕೊಡ್ತೇವ್ರಿ, ಏನು ತೊಂದರೆ ಇಲ್ಲ. ಅವ್ರಿಗೂ ಒಂದು ಆದಾಯ ಆಗ್ತದೆ, ನಮಗೂ 10 ರೂಪಾಯಿ. ಯಾರೋ ಒಂದು ಕಂಪ್ನಿ ಮಾಡ್ತಾ ಅಂದ್ರೆ ನಾವು ರೈತರು ಯಾಕೆ ಮಾಡಬಾರ್ದು ರೀ? ಹಾಂ ಬರೋಬರಿ ಸರ್. ರೈತರು ಯಾಕೆ ಮಾಡಬಾರ್ದು? ಹಾಂ ಈ ಕಬ್ಬಿಂದಂತರೂ ವಿಶೇಷ ಇಷ್ಟೇ ಅಂತ ಹೇಳಿ ಕೊಟ್ರಿ. ಹೌದು. ಈಗ ಮುಂದೆ ಏನದ ಮತ್ತೆ ಬೇರೆ ಬೆಳೆದು ನೋಡೋಣ. ನೋಡಿರಿ ಪೂರ ಮೆತ್ತಗೆ ಬಿಡ್ರಿ. ನೋಡಿ ಕೆಲಸ ನೋಡಿ ನಮ್ಮೆಲ್ಲ. ಬೆಳೆನೇ ಹೊಡೆದ್ರಿ, ನಮ್ಗೆ ಲಾಭ ಅಂದ್ರೆ ಏನು ಮಾಡ್ತೀವಿ ಹೇಳ್ರಿ?